ಬಾಬು ಅಧ್ಯಕ್ಷರು ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅವರು ಶ್ರೀ SP ಅವಂಟಿ ಸಾಹೇಬರು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮುಖ್ಯನಹಳ್ಳಿ ಅವರು ನಿವೃತ್ತ ಸೇವಾ ಸಮಿತಿಯ ಮುಖಂಡ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ಉಪಸ್ಥಿತರಿದ್ದಾರೆ. ಅವರು ಉಪಸ್ಥಿತರಿದ್ದಾರೆ. ವಕ್ತಾರರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರು ಮಾಜಿ ಉಪ ಪ್ರಧಾನಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ ಈ ಬಾರಿ ವಿಶೇಷವಾಗಿ ದ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಮತ್ತು ಜಯ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸಿಟಿ ಕಾರ್ಪೊರೇಷನ್ ಪೌರ ಕಾರ್ಮಿಕರು, ನೌಕರ ವರ್ಗದವರು, ಅಧಿಕಾರಿ ವರ್ಗದವರ ಉಪಸ್ಥಿತಿಯಲ್ಲಿ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳ ಪ್ರಮುಖರ ಮತ್ತು ದಲಿತ ಪರ ಸಂಘಟನೆಗಳ ಪ್ರಮುಖರ ಒಂದು ಸಂಯೋಗದಲ್ಲಿ ಇದೇ ಏಪ್ರಿಲ್ 14ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅತಿ ಭವ್ಯವಾಗಿ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಅಂದು ಬೆಳಿಗ್ಗೆ 9 ಗಂಟೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಧಾನ ಕಚೇರಿಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಭವ್ಯ ಭಾವಚಿತ್ರಕ್ಕೆ ಮಾನ್ಯ ಆಯುಕ್ತರು, ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು 5 ಸಿಟಿ ಕಾರ್ಪೊರೇಷನ್ಗಳ ಆಯುಕ್ತರು ಕೂಡಿಕೊಂಡು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಇವರ ಒಂದು ಉಪಸ್ಥಿತಿಯಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭವ್ಯ ರಥದಲ್ಲಿ ಮೂರ್ತಿಯ ಮೆರವಣಿಗೆ ಫ್ರೀಡಂ ಪಾರ್ಕ್ ವರೆಗೆ ಆಯೋಜಿಸಲಾಗಿದ್ದು, ಫ್ರೀಡಂ ಪಾರ್ಕ್ ನಲ್ಲಿ ಅಂದು ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ದೇಶದ ಅನೇಕ ಕಡೆಯಿಂದ ಅಭಿಮಾನಿ ಬಳಗದವರು, ಎಲ್ಲ ಸರ್ವ ಧರ್ಮದವರು, ದೇಶ ಬಾಂಧವರು, ಪರಮ ಪೂಜಾ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾಗಿರುವಂತ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಆ ಒಂದು ವೇದಿಕೆ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜಿಸಲಾಗಿದೆ. ಹವಾ ಮಲ್ಲಿನಾಥ್ ಸೇವೆ ಸಲ್ಲಿಸಿದಂತ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ತಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಚರಣೆ ಮಾಡುವ ಹಕ್ಕುಗಳು ಸಂವಿಧಾನದಲ್ಲಿ ಸಮಸ್ತ ಭಾರತೀಯರಿಗೆ ನೀಡಿದ್ದಾರೆ. ಭಾರತೀಯರು ಕರ್ತವ್ಯಗಳನ್ನು ಎಲ್ಲೋ ಮರಿತಾ ಇದ್ದೇವೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೊಟ್ಟ ಮೊದಲನ ಬಾರಿ ಬೆಂಗಳೂರು ನಗರದಲ್ಲಿ ಒಂದು ಟ್ಯಾಬ್ಲೋ ಟೈಪ್ ನಾವು ದೊಡ್ಡ ಇದರಿಂದ ನಡೆಸ್ತಾ ಇದ್ದೀವಿ. ಆ ಕಾರಣದಿಂದ ಇದು ಯಶಸ್ವಿ ಆಗಬೇಕು, ಅಂಬೇಡ್ಕರ್ನ ಎಲ್ಲರೂ ಮರೀತಾ ಇದ್ದಾರೆ, ಅವ್ರ ಗಮನಕ್ಕೆ ತರಬೇಕು ಅನ್ನೋದನ್ನು ಮಾಡಿಸಿದ್ವಿ. 2000ವರೆಗೂ ನಾವು ಜನ ಸೇರ್ಕೊಂಡು ನಿಸರ್ಗದ ನಿಯಮಗಳು ಭಾರತೀಯರು ಪಾಲಿಸಿದಾಗ ಮಾತ್ರ ಭಾರತ ವಿಶ್ವ ಗುರು ಆಗುತ್ತೆ ಹೊರತು ಈ 3 ಮೂಲ ಮಂತ್ರಗಳು ಸಮಸ್ತರು ಪಾಲಿಸಬೇಕಂತ ಒಂದು ಧ್ಯೇಯ ಉದ್ದೇಶ ಅವತ್ತು ನೀಡ್ತಾ ಇದ್ದಾರೆ.